ದುರ್ಗಾ ಪರಮೇಶ್ವರಿ ಮಹಾಕಡೆ ಹಾಗೆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈಗ ಗ್ರಾಮಸ್ಥರ ಒಂದು ನೀರಿಗಾಗಿ ಹೋರಾಟ ಅದರ ಬಗ್ಗಾಗಿ ಗ್ರಾಮದ ದೇವಿಯಾಗಿರತಕ್ಕಂಥ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಮನಸ್ಸಿನ ಚಿತ್ತದಲ್ಲಿರತಕ್ಕಂತಹ ಪ್ರಶ್ನೆಯನ್ನ ಆ ತಾಯಿಯ ಸನ್ನಿಧಾನದ ಹಾಲದಲ್ಲಿ ಅರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಕೊಡೋದ್ರ ಮೂಲಕವಾಗಿ ತಾಯಿ ನಮ್ಮೆಲ್ಲರನ್ನು ಉಳಿಸಿ ಈ ಒಂದು ಗ್ರಾಮಕ್ಕೆ ರಕ್ಷೆಯಾಗಿ ಜಲ ರಕ್ಷಣೆಯನ್ನ ಹಾಗೆ ಆ ಜಲದೊಳಗೆ ಅನುಗ್ರಹದಿಂದ ಎಲ್ಲರಿಗೂ ಸಹ ಸಹಬಾಳ್ವೆ ಸಮಾನತೆ ಹಾಗೆ ಏನೆಲ್ಲ ದೊರಕಬೇಕಾದಂತಹ ಒಂದು ಸಮಾಜದ ವ್ಯಕ್ತಿಗಳು ಬೇಕೋ ವ್ಯಕ್ತಿಗಳಿಂದ ಆಗಬೇಕು ಅದೆಲ್ಲವೂ ಕೂಡ ಆ ತಾಯಿಯೇ ಎಲ್ಲರಿಗೂ ಅರಿವನ್ನು ಮೂಡಿಸಿ ಅವರ ಮಟ್ಟಿಗೆ. ಯಾಕೆಂದ್ರೆ ಅವರ ಬುದ್ಧಿಯಲ್ಲಿ ಬಂದಿರತಕ್ಕಂತಹ ಏನು ತಪ್ಪು ಕೆಲಸಗಳಿಗೆ ಆ ಬುದ್ಧಿಯನ್ನು ಸನ್ಮತಿಯನ್ನು ನೀನೇ ಕೊಟ್ಟು ಎಲ್ಲರಿಗೂ ಸಹ ಒಳ್ಳೆದಾಗುವಂತೆ ಗ್ರಾಮಸ್ಥರ ಸುಭೀಕ್ಷೆಯಿಂದ ಇರುವಾಗೆ ಮುಂದೆ ಇನ್ನು ಸನ್ನಿಧಾನದಲ್ಲಿ ಅನವರತ ಇನ್ನು ಸೇವಾದಿಗಳನ್ನು ಮಾಡಿಕೊಂಡು ಎಲ್ಲರಿಗೂ ಸಹ ರಕ್ಷಣೆ ಆಗುವಂತೆ ತಾಯಿ ಅನುಗ್ರಹಿಸಬೇಕು. ನಾವು ಮುಂದಿರತಕ್ಕಂಥ ಹೆಜ್ಜೆಗೆ ನಮಗೆ ಬರತಕ್ಕಂಥ ಏನೇ ಒಂದು ಕಷ್ಟ ನಷ್ಟ ತೊಂದರೆ ತಾಪತ್ರಯ ಏನೇ ಇದ್ರು ಅದಕ್ಕೆ ಎಲ್ಲ ರೀತಿಯಾದಂತಹ ಷಡ್ಯಂತ್ರಗಳಿಗೂ ಸಹ ನಾವು ಸಹವಾಗಿ ನಾವು ಮುಂದೆ ಹೋಗುವಂತೆ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಬೇಕು ಅನ್ನೋದು ಗ್ರಾಮಸ್ಥರ ಒಂದು ಹೆಬ್ಬಯಕ್ಕೆ ಅದೇ ರೀತಿಯಾಗಿ ಪ್ರಾರ್ಥನೆ ಅಲ್ಲೇ ಎಲ್ಲರದ್ದು ಅದೇ ರೀತಿಯಾಗಿ ತಾಯಿ ಒಳ್ಳೇದು ಮಾಡಲಿ ಅನ್ನೋದಾಗಿ ಅನುಗ್ರಹಿಸಬೇಕು ಅಂತ ಹೇಳಿ ಪರಮ ದೇವರಿಗೆ ನಮಸ್ಕಾರ ಮಾಡಿ. ಸೇರಿದ್ದೇವೆ. ತಾಯಿಗೆ ಪೂಜೆಯನ್ನು ಸಹ ಕೊಟ್ಟಿದ್ದೇವೆ. ತಾಯಿ ಒಳ್ಳೆಯ ರೀತಿಯಲ್ಲಿ ಪ್ರಸಾದವನ್ನು ಸಹ ಕೊಟ್ಟಿರ್ತಾಳೆ. ಕಾರಣ ನಮಗೆಲ್ಲರಿಗೂ ತಿಳಿದಿರುವಂಥದ್ದೇ. ನಮ್ಮ ಊರಿನ ಒಂದು ಅಣೆಕಟ್ಟಿನಲ್ಲಿ ಒಂದು ಕಾಮಗಾರಿ ಅವೈಜ್ಞಾನಿಕವಾಗಿ ಆಗ್ತಾ ಇರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಳಷ್ಟು ಸರ್ಕಾರಕ್ಕೆ ಬೇರೆ ಬೇರೆ ಮಟ್ಟದಲ್ಲಿ ಪ್ರತಿಭಟನೆಯನ್ನು ದಾಖಲು ಮಾಡಿದ್ದೇವೆ. ಆ ಪ್ರಯುಕ್ತ ಇವತ್ತು ಅದೆಲ್ಲರ ಫಲಶ್ರುತಿಯೋ ಏನೋ ಇವತ್ತು ಬೆಂಗಳೂರಿನಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳಾದಂಥ ಬೋಸರಾಜ್ ಹಾಗೂ ಮುಖ್ಯ ಅಭಿಯಂತರರು ಜೊತೆಯಲ್ಲಿ ಗುತ್ತಿಗೆದಾರರ ಜೊತೆ ನಮ್ಮ ಈ ಗ್ರಾಮಸ್ಥರ ಪ್ರತಿನಿಧಿಗಳು ಇವತ್ತು 11 ಗಂಟೆಗೆ ಒಂದು ಮೀಟಿಂಗನ್ನು ಸಭೆಯನ್ನು ಏರ್ಪಡಿಸಲಾಗಿದೆ. ಆ ಸಭೆಯಲ್ಲಿ ನಮ್ಮ ಈ ನ್ಯಾಯಯುತವಾದ ಬೇಡಿಕೆಗೆ ಯಶಸ್ಸು ಸಿಗಬೇಕು. ಆ ಮೂಲಕ ಈ ನಮ್ಮ ಹೆರಂಜಾಲು, ಉಳ್ಳೂರು, ಎಡ್ಕಂಟ, ಹಳಗೇರಿ ಈ ಪರಿಸರದ ನೀರು ಜಲಮೂಲಗಳು ಉಳಿಯಬೇಕು ಎನ್ನುವ ಒಂದು ಬೇಡಿಕೆಯನ್ನು ತಾಯಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಇವತ್ತು ಇಟ್ಟು ಪೂಜೆಯನ್ನು ಸಲ್ಲಿಸಿದ ಪ್ರಯುಕ್ತ ತಾಯಿಯು ನಮಗೆ ಅಭಯವನ್ನು ಕೊಟ್ಟಿದ್ದಾಳೆ. ಈ ತಾಯಿಯ ಅಭಯ ನಮಗೆ ಸದಾಕಾಲ ಇರಲಿ, ನಮ್ಮ ಬೇಡಿಕೆ ಈಡೇರಿ ನಮ್ಮ ನೀರು ನಮಗೇ ಉಳಿಯಲಿ ಎನ್ನುವ ಕಾರಣಕ್ಕೆ ಇವತ್ತು ಇಲ್ಲಿ ಸೇರಿ ತಾಯಿಯನ್ನು ಪ್ರಾರ್ಥಿಸಿದ್ದೇವೆ. ಅದೇ ರೀತಿಯಲ್ಲಿ ಈ ಹೋರಾಟವು ಇದು ಮುಗಿಯುವ ತನಕ, ಈ ನಮಗೆ ಜಯ ಸಿಕ್ಕುವ ತನಕವೂ ತಾಯಿ ಅಭಯ ನಮಗಿರಲಿ ಎನ್ನುವ ಮಾತನ್ನು ಹೇಳ್ತಾ ನಾವೆಲ್ಲರೂ ಈ ಒಂದು ತಾಯಿಯನ್ನು ಇನ್ನೊಮ್ಮೆ ಪ್ರಾರ್ಥಿಸಿ ಇವತ್ತಿನ ಸಭೆಗೆ ನಮಗೆ ಯಶಸ್ಸಾಗಲಿ ಎನ್ನುವ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಈ ಒಂದು ಅವೈಜ್ಞಾನಿಕ ಕಾಮಗಾರಿ ವಿರುದ್ಧವಾಗಿ ನಮ್ಮೆಲ್ಲ 4-5 ಗ್ರಾಮಗಳು ಒಗ್ಗಟ್ಟಿನಿಂದ ಇಲ್ಲಿಯ ತನಕ ಹೋರಾಟವನ್ನು ಮುಂದುವರಿಸಿದ್ದೇವೆ. ಇವತ್ತು ಸಹ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಅಲ್ಲಿ ನಮಗೆ ಯಶಸ್ಸು ಸಂಪೂರ್ಣವಾದಂಥ ಜಯ ನಮ್ಮ ಪಾಲಿಗೆ ಸಿಕ್ಕಲಿ. ಈ ಊರಿನ ಜಲಮೂಲ ನದಿ ಎಲ್ಲವೂ ನಮ್ಮ ಪಾಲಿಗೆ ಯಾವತ್ತಿಂದ ಇರಲಿ. ಅದರ ಆಶ್ರಯದಲ್ಲಿ ಬದುಕುತ್ತಿರುವಂಥ ನಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವುದಾಗಿ ಅಮ್ಮನವರಲ್ಲಿ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ತನ್ಮೂಲಕವಾಗಿ ತಾಯಿ ನಮಗೆ ಆ ಭಕ್ತಿಪೂರ್ವಕವಾದಂಥ ಆಶೀರ್ವಾದಪೂರ್ವಕವಾದಂಥ ಪ್ರಸಾದವನ್ನು ನೀಡಿದ್ದಾಳೆ. ನಮಗೆ ಈ ಒಂದು ಹೋರಾಟದಲ್ಲಿ ಯಶಸ್ಸು ಸಿಗುತ್ತದೆ ಎನ್ನುವಂಥ ಬಲವಾದ ನಂಬಿಕೆಯೊಂದಿಗೆ ಮತ್ತೊಮ್ಮೆ ಆಕೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಗ್ರಾಮ ದೇವತೆಯಾದಂಥ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹೆರಂಜಾಲು, ಇಲ್ಲಿ ನಾವು ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಬಂದಿದ್ದೇವೆ. ಇವತ್ತು ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ನಡೆಯಲಿದ್ದು, ಈ ಒಂದು ಸಭೆಗೆ ಮೈನರ್ ಇರಿಗೇಷನ್ ಮಂತ್ರಿಗಳಾದಂಥ ಬೋಸರಾಜು ಹಾಗೂ ನಮ್ಮ ಗ್ರಾಮದ ಪ್ರತಿನಿಧಿಗಳಾದಂಥ ದಿನೇಶ್ ಪೂಜಾರಿ ಹಾಗೂ ರಾಘವೇಂದ್ರ ಇವರು ಕೂಡ ಅಲ್ಲಿ ಹೋಗಿದ್ದಾರೆ. ನಾವಿಲ್ಲಿ ಯಾಕೆ ಸೇರಿದ್ದೀವಿ ಅಂತ ಹೇಳಿದರೆ, ಅಧಿಕಾರಿಗಳಂದ್ರೆ ಕೂಡ ಅವ್ರದ್ದು ವ್ಯಕ್ತಿನೇ. ಯಾಕಂದ್ರೆ ಅವರು ಹುಟ್ಟುತ್ತಾನೆ ಅಧಿಕಾರಿ ಆಗಿರೋದಿಲ್ಲ, ಅವರು ವಿದ್ಯೆ ಕಲಿತು ಅದ ನಂತರ ಅಧಿಕಾರ ಅಂತ ಅವರು ಬರೋದು.
ಅವರು ಕೂಡ ವ್ಯಕ್ತಿನೇ, ಅವರು ಕೂಡ ದೇವರನ್ನು ನಂಬುವವರೇ ಮತ್ತು ನೀರನ್ನು ಕೂಡ ಕುಡಿಯುವವರು. ಹಾಗಾಗಿ ಇದೆಲ್ಲ ಸಮಸ್ಯೆ ಅವರಿಗೆ ಅರ್ಥ ಆಗಬೇಕು. ನಮ್ಮ ಗ್ರಾಮ ದೇವತೆ ದುರ್ಗಾ ಪರಮೇಶ್ವರಿ ಅವರಿಗೆ ಗ್ರಾಮಸ್ಥರ ಪರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಬುದ್ಧಿ ಕೊಡಬೇಕು ಅನ್ನುವ ಸಲುವಾಗಿ ನಾವು ಇಲ್ಲಿ ಬಂದು ಸಮಸ್ತರಾಗಿದ್ದೇವೆ. ಯಾಕಂತ ಹೇಳಿದ್ರೆ ನೀರು ಒಂದು ಭಾವನಾತ್ಮಕ ವಿಚಾರ. ಇವತ್ತು ಬೆಳಿಗ್ಗೆ 7:30-8 ಗಂಟೆಗೆ ಇಡೀ ಗ್ರಾಮಸ್ಥರು ಬಂದು ಸೇರಿದ್ರು ಅಂತ ಹೇಳಿದ್ರೆ ಅದು ಭಾವನಾತ್ಮಕ ವಿಚಾರ. ಹಾಗಾಗಿ ಅದು ಆದಷ್ಟು ಬೇಗ ಪರಿಹಾರ ಆಗಬೇಕು. ಗ್ರಾಮಸ್ಥರೆಲ್ಲರೂ ಕೂಡ ನಿಟ್ಟುಸಿರು ಬಿಡುವಂತ ಆಗಬೇಕು ಅಂತ ಒಂದು ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಬಂದು ಸೇರಿದ್ದೇವೆ. 100ಕ್ಕೆ 100 ನಾವು ಈ ಒಂದು ಹೋರಾಟದಲ್ಲಿ ಯಶಸ್ವಿಯಾಗುತ್ತೇವೆ. ಗ್ರಾಮಸ್ಥರಿಗೆ, ಪಂಚಗ್ರಾಮದ ಸಂತ್ರಸ್ತ ರೈತರಿಗೆ ನ್ಯಾಯ ಸಿಗುತ್ತದೆ ಅನ್ನುವ ಭರವಸೆಯಲ್ಲಿ ನಾವೆಲ್ಲರೂ ಬಂದು ಇಲ್ಲಿ ಸೇರಿದ್ದೇವೆ. ಧನ್ಯವಾದಗಳು.